ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಒಂದು 3 ಎಕರೆ ಫಾರ್ಮ್ ಹೌಸ್ ಲ್ಯಾಂಡ್ ಬಂದಿದೆ ನೋಡಿ ಸರ್. ಲ್ಯಾಂಡು ಒಂದು 3 ಎಕರೆ ಏನು ನೋಡ್ತಾ ಇದ್ದೀರಾ, ಇದು ಒಂದು ಫಾರ್ಮ್ ಲ್ಯಾಂಡ್ ಬಂದಿದೆ. 3 ಎಕರೆ 3 ಗುಂಟೆ ಇದೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋ ಅಂಥ ಜಾಗ ಸರ್. ಇದು ಬಂದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಸರ್. ತೆಂಗು ಇದೇನು ನೋಡ್ತಾ ಇದ್ದೀರಾ ಸೇಮ್ ಇದೇ ಥರ ಇದೆ ಸರ್. ತೆಂಗು ನೋಡಿ, ಇದೇನು ನೋಡ್ತಾ ಇದ್ದೀರಾ ಇದೇ ಥರ ತೆಂಗು. ಜಾಗ ಮಾತ್ರ ನಿಮಗೆ ಒಳ್ಳೆ ಡಾಂಬರ್ ಟಚ್ ಇದೆ ಸರ್. ಈ ಜಾಗ ಬಂದು ನಿಮಗೆ ಡಾಂಬರ್ ಟಚ್ ಇರೋಂಥ ಜಾಗ ಇದು. ಅಂದರೆ ಒಳಗಡೆ ಬಾಳೆ ಹಾಕಿದ್ದಾರೆ, ಅದರಿಂದ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಸರ್, ಇದೇನು ನೋಡ್ತಿದ್ದಾರೆ ಇದೇ ಥರ ಇದೆ ತೆಂಗು, ಎಲ್ಲ ತೆಂಗು. ಸುತ್ತ ಎಲ್ಲ ತುರುಕ್ಬೇವು ಹಾಕಿದ್ದಾರೆ. ಇದು ನಿಮಗೆ ಪ್ಲೈವುಡ್ಗೆ ಹೋಗುತ್ತೆ ಮರ, ಇದು ತುರುಕ್ಬೇವು. ನೋಡಿ ಸರ್, ಇದೇನು ನೋಡ್ತಾ ಇದ್ದಾರೆ ಈ ಥರ ಮರಗಳು ತುರುಕ್ಬೇವು. ಇದು ಎಲ್ಲ ಸುತ್ತ ಹಾಕಿದ್ದಾರೆ ಸರ್. ತೋಟ ಸುತ್ತ ಹಾಕಿದ್ದಾರೆ, ಫೆನ್ಸಿಂಗ್ ಆಗಿದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋಂಥ ಜಾಗ. ನಿಮಗೆ 3 ಎಕರೆ 3 ಗುಂಟೆ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋ ಅಂಥ ಜಾಗ. ನಿಮಗೆ ಇದರಲ್ಲಿ ಒಂದು 150 ಗಿಡ ಕೋಕೋನಟ್ ಗಿಡ ಇದೆ ಸರ್. ಕೋಕೋನಟ್ ಒಂದು 150 ಗಿಡ ಇದೆ. ಒಳಗಡೆ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ ಸರ್. ಇಲ್ಲಿ ನೋಡಿ, ಇದು ಮ್ಯಾಂಗೋ ಗಿಡ ಮತ್ತು ಅಡಿಕೆನೂ ಕೂಡ ಹಾಕಿದ್ದಾರೆ ಒಳಗಡೆ. ಅಡಿಕೆನೂ ಹೆಚ್ಚು ಕಮ್ಮಿ ನಿಮಗೆ ಒಂದು 300-400 ಅಡಿಕೆ ಗಿಡಗಳು ಕೂರಿಸಿದ್ದಾರೆ. ಮ್ಯಾಂಗೋ ಗಿಡನೂ ಇದೆ ಸರ್. ಇದೇನು ನೋಡ್ತಾ ಇದ್ದೀರಾ, ಅಡಿಕೆ ಗಿಡಗಳು ಕೂರಿಸಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಅಡಿಕೆ ಗಿಡನೂ ಹೆಚ್ಚು ಕಮ್ಮಿ ಒಂದು 500 ಗಿಡ ಅಡಿಕೆ ಗಿಡ ಹಾಕಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋಂಥ ಜಾಗ ಸರ್. ಇದು ನಿಮಗೆ ಗುಂಡ್ಲುಪೇಟೆ ಟು ಮೈಸೂರು, ಊಟಿ, ನ್ಯಾಷನಲ್ ಜಸ್ಟ್ ನಿಮಗೆ 1.5 ಕಿಲೋಮೀಟರ್ ಬರುತ್ತೆ ಸರ್. ಲ್ಯಾಂಡ್ಗೆ 1.5 ಕಿಲೋಮೀಟರ್ ಆಗುತ್ತೆ ಲ್ಯಾಂಡ್ಗೆ. ನಿಮ್ಗೆ ಆಲ್ರೆಡಿ ಫಲ ಬರೋ ಮರಗಳು ಇದೆ ತೆಂಗು. ಇವಾಗ ಸೊಸು ಮರಗಳು ಒಂದು ಸ್ವಲ್ಪ ಇದೆ. ನಿಮಗೆ ಫಲ ಕೊಡ್ತಾ ಇರೋಂಥ ಮರಗಳು ಹೆಚ್ಚು ಕಮ್ಮಿ ನಿಮಗೆ ಒಂದು 40 ಗಿಡ ಇದೆ ಸರ್. ಫಲ ಆಲ್ರೆಡಿ ಬರ್ತಿರೋದು 40 ಗಿಡ ಇದೆ. ಕಾಯಿ ಮಾತ್ರ ಭಯಂಕರ ಸೈಜಲ್ಲಿದೆ ಸರ್ ತೆಂಗು. ನೋಡಿ, ಏನು ನೋಡ್ತಾ ಇದ್ದೀರಾ, ಒಂದು 40 ಗಿಡಲಿ ಆಲ್ರೆಡಿ ಫಲ ಇರೋ ಅಂಥದ್ದು, ಸ್ಟಾರ್ಟ್ ಇರೋಂಥದ್ದು. ಇವಾಗ ಬಾಳೆ ಹಾಕಿದ್ರು, ಬಾಳೆ ಕಟಾವ್ ಆಗ್ತಾ ಇದೆ ನೋಡಿ ಸರ್. ಇದು ಹೆಂಗಿದೆ ಅಂದರೆ ಬಾಳೆ ಸೂಪರಾಗಿದೆ ಸರ್. ಇದೊಂದು ಮಿಷಿನ್ ಮನೆ ಸರ್, ಕರೆಂಟ್ ಮನೆ. ನೀವೇನು ಖರ್ಚು ಹಾಕಂಗಿಲ್ಲ ಸರ್, ಎಲ್ಲ ರೆಡಿ ಇರೋಂಥ ಫಾರ್ಮ್ ಲ್ಯಾಂಡ್ ಇದು ನಿಮಗೆ. ನೋಡಿ ಸರ್, ಇದೇನು ನೋಡ್ತಿದ್ದೀರಾ, ಆಲ್ರೆಡಿ ಈ ಥರ ಎಲ್ಲ ಒಂದು 40 ಗಿಡ ಫಲ ಬಂದಿದೆ, ಫಲ ಬಿಡ್ತಾ ಇದೆ ನೋಡಿ ಸರ್. ತುಂಬ ಫ್ರೂಟ್ಸ್ ಗಿಡಗಳು ಕೂಡ ಹಾಕಿದ್ದಾರೆ. ಮ್ಯಾಂಗೋ ಇದೆ, ಅಡಿಕೆ ಇದೆ, ತುಂಬ ವೆರೈಟಿ ಗಿಡಗಳು ಕೂಡ ಇದರಲ್ಲಿ ಹಾಕಿದ್ದಾರೆ ಜಮೀನೊಳಗಡೆ. ಟೋಟಲಿ ನಿಮಗೆ ಕೋಕೋನಟ್ಟು 160 ಗಿಡ ಕೋಕೋನಟ್ ಬರುತ್ತೆ. ನಿಮಗೆ ಒಂದು 300 ಮ್ಯಾಂಗೋ ಗಿಡ ಇದೆ, ಒಂದು 500 ಅಡಿಕೆ ಗಿಡ ಬರುತ್ತೆ. ಸುಮಾರು ವೆರೈಟಿ ಗಿಡಗಳು ಹಾಕಿದ್ದಾರೆ ಸರ್, ಫ್ರೂಟ್ಸ್ ಗಿಡಗಳು ನೋಡಿ ಸರ್. ಆಮೇಲೆ ಈ ಫಾರ್ಮ್ ಒಳಗಡೆ ಹೆಚ್ಚು ಕಮ್ಮಿ ನಿಮಗೆ ಒಂದು 20 CCTVಗಳು ಕೂಡ ಅಳವಡಿಸಿದ್ದಾರೆ ಜಮೀನೊಳಗಡೆ. ನೋಡಿ ಸರ್, ಕೋಕೋನಟ್ ಗಿಡ ಈ ಥರ ಇದೆ. ಇನ್ನೇನು ಸರ್, ಎಲ್ಲ ಫಲ ಸ್ಟಾರ್ಟ್ ಆಗೋಂಥ ಗಿಡಗಳಿದು. ಹೆಚ್ಚು ಕಮ್ಮಿ ಇದೊಂದು 100 ಗಿಡ ಇದೆ ಕೋಕೋನಟ್ಟು. ನೋಡಿ ಸರ್, ಅಡಿಕೆ ಈ ಥರ ಇದೆ ಸರ್. ಅಡಿಕೆ ಗಿಡ ನಿಮಗೆ ಒಂದು 500 ಅಡಿಕೆ ಗಿಡ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ಸರ್ ನಿಮಗೆ. ಇದು ಜಾಗ ಮಾತ್ರ, ಇದು ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರುತ್ತೆ ಸರ್. ಲ್ಯಾಂಡಿಂದ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ನಿಮಗೆ 190 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ನೋಡಿ ಸರ್, ನಿಮ್ಗೆ ಹೇಳಿದ್ನಲ್ಲ, ಈ ಥರ CCTV ಒಂದು ಹೆಚ್ಚು ಕಮ್ಮಿ ಒಂದು 20 CCTVಗಳು ಕೂಡ ಅಳವಡಿಸಿದ್ದಾರೆ ಜಮೀನು ಸುತ್ತ. ಮನೆಯೂ ಇದೆ, ಮನೆ ತೋರಿಸ್ಕೊಡ್ತೀನಿ. ಸ್ವಿಮ್ಮಿಂಗ್ ಪೂಲ್, ಇದು ಕೃಷಿ ಹೊಂಡ ಎಲ್ಲ ಇದೆ, ತೋರಿಸ್ಕೊಡ್ತೀನಿ ಅದನ್ನು ನಿಮಗೆ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ಎಲ್ಲ ಡ್ರಿಪ್ಲೆಸನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಒಂದು ಬೋರ್ ಇದೆ ನಿಮಗೆ. ಮಿನಿಮಮ್ 3 ಇಂಚ್ ಮೇಲಿದೆ ಸರ್ ನೀರು. ನೋಡಿ ಸರ್, ಏನೇನೋ ಗಿಡಗಳು ಹಾಕ್ಕೊಂಡಿದ್ದಾರೆ ನೋಡಿ ಸರ್. ತೆಂಗು ನಿಮಗೆ ಸೂಪರಾಗಿದೆ ನೋಡಿ ಸರ್. ಇದೇನು ನೋಡ್ತಾ ಇದ್ದಾರೆ, ನಿಮಗೆ ಒಳ್ಳೊಳ್ಳೆ ಅಕ್ಕಪಕ್ಕನ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ ನೋಡಿ. ಇದೇನು ನೋಡ್ತಾ ಇದ್ದಾರೆ, ಇದೇ ಫೆನ್ಸಿಂಗು.
ಇದರಲ್ಲಿ ನೀವೇನು ₹1 ಖರ್ಚು ಮಾಡೋಂಗಿಲ್ಲ ಸರ್. ಡೈರೆಕ್ಟ್ ಕೀ ತೊಗೊಬಂದು ಜಮೀನು ಒಳಗಡೆ ಇರೋ ಅಂಥದ್ದು ಅಷ್ಟೇ ಜಾಗ. ಎಲ್ಲ ಮನೆಗಿನ ಎಲ್ಲ ರೆಡಿ ಇದೆ, ತೋರಿಸ್ಕೊಡ್ತೀನಿ ನಿಮಗೆ. ಸರ್ ಇಲ್ಲೂ ಕೂಡ CCTV ಹಾಕಿದ್ದಾರೆ. ಟೋಟಲ್ ನಿಮಗೆ ಒಂದು 20 CCTV ಕ್ಯಾಮ್ರಾಗಳು ಹಾಕಿದ್ದಾರೆ. ಎಂಟೈರ್ ಬೌಂಡ್ರಿ ಕೂಡ CCTV ಹಾಕಿದ್ದಾರೆ ನೋಡಿ ಸರ್. ಇದೇನು ನೋಡ್ತಾ ಇದ್ದಾರೆ, ಇದು ಅಡಿಕೆ ಹಾಕಿದ್ದಾರೆ. ಹೆಚ್ಚು ಕಮ್ಮಿ ನಿಮಗೆ ಒಂದು 500ರಿಂದ 600 ಅಡಿಕೆ ಗಿಡ ಹಾಕಿದ್ದಾರೆ ಸರ್. ಜಾಸ್ತಿನೇ ಇದೆ ನಿಮಗೆ ಹೆಚ್ಚು ಕಮ್ಮಿ ಅಡಿಕೆ ಗಿಡ. ಇದು ಓನರ್ ಬಂದು ರೈಟೇ ಹೇಳಿಲ್ಲ, ಇನ್ನು ರೈಟ್ ಕೇಳ್ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಆದರೆ ಇದು ನಿಮಗೆ ಅಗ್ರಿಮೆಂಟಿಗೆ ಕೊಡೋಲ್ಲ ಸರ್. ಇದು ಡೈರೆಕ್ಟು ರಿಜಿಸ್ಟರ್ ಇರೋರು ಮಾತ್ರ ಇದು ಲ್ಯಾಂಡ್ ಕೊಡ್ತಾರೆ, ಅಗ್ರಿಮೆಂಟ್ ಹೋಲ್ಡ್ರಿಗೆ ಕೊಡೋಲ್ಲ ಇವರು. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ಥರ ಮ್ಯಾಂಗೋ ಗಿಡ ಒಂದು 300ರಿಂದ 400 ಮ್ಯಾಂಗೋ ಗಿಡಗಳು ಹಾಕಿದ್ದಾರೆ ಒಳಗಡೆ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಸೂಪರಾಗಿದೆ ತೋಟ ಮಾತ್ರ. ಒಳ್ಳೆ ಅದ್ದೂರಿ ಫಾರ್ಮ್ ಲ್ಯಾಂಡು ಸರ್ ನಿಮಗೆ. ಇದು ನಿಮಗೆ ಬಂದು ಸರ್, ಈ ಲ್ಯಾಂಡ್ ಬಂದು ಅವರು ಪರ್ಚೇಸ್ ಮಾಡಿರೋಂಥ ಪರ್ಚೇಸಿಂಗ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ. ಇವ್ರು ಬಂದು ಓನರ್ ಹೇಳ್ತಾ ಇದ್ದಾರೆ, ನಾವು ಅಗ್ರಿಮೆಂಟ್ ಕೊಡಲ್ಲ ಸರ್, ಡೈರೆಕ್ಟ್ ರಿಜಿಸ್ಟರ್ ಇದ್ದರೆ ರಿಜಿಸ್ಟರ್ ಮಾಡಿಸಿ ಸರ್, ಅಗ್ರಿಮೆಂಟ್ ಮಾತ್ರ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಓನರು. ಎಂಟೈರ್ ಬೌಂಡ್ರಿ ಕೂಡ ಡಿಪ್ರೆಷನ್ ಮಾಡಿದ್ದಾರೆ. ಟೋಟಲ್ ನಿಮಗೆ 3 ಎಕರೆ 3 ಗುಂಟೆ ಬರೋಂಥ ಜಾಗ ಸರ್ ಇದು. ಫುಲ್ ಇದು ನಿಮಗೆ ಡಾಂಬರ್ಗೆ ಟಚ್ ಇರೋಂಥ ಜಾಗ. ಈ ಲ್ಯಾಂಡ್ ಬಂದು ನಿಮಗೆ ಗುಂಡ್ಲುಪೇಟೆ, ಮೈಸೂರು, ಊಟಿ, ನ್ಯಾಷನಲ್ ಇವೆಲ್ಲ ಜಸ್ಟ್ ನಿಮಗೆ 1.5 ಕಿಲೋಮೀಟರ್ ಆಗುತ್ತೆ ಸರ್ ಅಷ್ಟೇ. ವಿಲೇಜ್ಗೆ ಟಚ್ ಆಗಿರೋಂಥ ಜಾಗ ಇದು. ಈ ಲ್ಯಾಂಡ್ ಬಂದು ವಿಲೇಜ್ಗೆ ಟಚ್ ಆಗಿದೆ. ವಿಲೇಜ್ನ ಜಸ್ಟ್ ಒಂದು 100ರಿಂದ 200 ಮೀಟ್ರ್ ಆಗುತ್ತೆ ಅಷ್ಟೆ. ನೋಡಿ ಸರ್, ತೆಂಗೆಲ್ಲ ನೋಡಿ ಸರ್, ಮ್ಯಾಂಗೋ ಗಿಡ. ವಿಡಿಯೋನ ದಯವಿಟ್ಟು ಲಾಸ್ಟ್ವರೆಗೂ ನೋಡಿ. ನಿಮಗೆ ಒಳಗಡೆ ಮನೆಯೂ ತೋರಿಸ್ತೀನಿ, ಮನೆ ಒಳಗಡೆ ಹೆಂಗಿದೆ ಏನು ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಸರ್. ಇದು ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಫಲ ನೋಡಿ. ನೋಡಿ ಸರ್, ಸಪೋಟೊ ನಿಮಗೆ ಸಪೋಟೊ ಗಿಡನೂ ಹೆಚ್ಚು ಕಮ್ಮಿ ಒಂದು 100 ಗಿಡ ಇದೆ ಸರ್ ಸಪೋಟೊ. ಏನು ನೋಡ್ತಾ ಇದ್ದೀರಾ, ಇದೇನು ನೋಡ್ತಾ ಇದ್ದೀರಾ, ಸೀಬೆ ಗಿಡ ನೋಡಿ. ಸೀಬೆ ಗಿಡನೂ ಇದೆ. ಬಾಳೆ ಹಾಕಿದ್ರೆ ಅದರಿಂದ ನಿಮಗೆ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇಲ್ಲ. ಬಾಳೆ ತೆಗೆದ್ರೆ ಒಳ್ಳೆ ಸೂಪರ್ ಆಗಿರೋಂಥ ಜಾಗ ಇದು, ಫಾರ್ಮ್ ಲ್ಯಾಂಡು. ನೀವು ಇದರಲ್ಲಿ ₹1 ಖರ್ಚು ಮಾಡೋಂಗಿಲ್ಲ ಸರ್, ಎಲ್ಲ ರೆಡಿ ಇರೋಂಥ ಫಾರ್ಮ್ ಇದು. ಸರ್ ಇದೇನು ನೋಡ್ತಾ ಇದ್ದೀರಾ, ಇದು ನೆರಳೆ ಗಿಡ, ಜಮ್ನೆರ್ಲ. ಇದೇನು ನೋಡ್ತಾ ಇದ್ದೀರಾ ಸರ್, ಇದು ಬೆಟ್ಟದ ನೆಲ್ಲಿಕಾಯಿ, ಕಾಡು ನೆಲ್ಲಿಕಾಯಿ ಬರುತ್ತಲ್ಲ ಅದ್ರ ಗಿಡ ಸರ್ ಇದು. ಇದು ಸುಮಾರಿದೆ, ತುಂಬ ವೆರೈಟಿ ಹಣ್ಣಿನ ಗಿಡಗಳು ಕೂಡ ಹಾಕಿದ್ದಾರೆ ಒಳಗಡೆ. ಅದು ನೋಡಿ ಸರ್, ಅದೇನು ನೋಡ್ತಿದ್ದಾರೆ, ಅದು ಸೀಬೆ ಗಿಡ ನೋಡಿ ಸರ್. ಹೆಂಗಿದೆ ಜಾಗದಲ್ಲಿ ಮಾತ್ರ ಒಳ್ಳೆ ಅದ್ಭುತವಾದ ಫಲ ಬಿಟ್ಟಿದೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ವಾಸಕ್ಕೆ ಮನೆ ಕೂಡ ಇದೆ, ಏನು ಸಮಸ್ಯೆ ಇಲ್ಲ ನಿಮಗೆ. ಸರ್ ದಾಳಿಂಬೆ ಗಿಡ, ಸುಮಾರು ಎಲ್ಲ ಥರ ಹಣ್ಣಿನ ಗಿಡಗಳು ಕೂಡ ಹಾಕಿದ್ದಾರೆ ಇಲ್ಲಿ. ಸುತ್ತ ಎಲ್ಲ ನಿಮಗೆ ಫೆನ್ಸಿಂಗ್ ಆಗಿದೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಒಂದು ಕೃಷಿ ಹೊಂಡ ಕೂಡ ಇದೆ ಒಳಗಡೆ, ಜಮೀನು ಒಳಗಡೆ. ನೀರು ಮಾತ್ರ ಭಯಂಕರ ಇದೆ ಸರ್. ನಿಮಗೆ ಮಿನಿಮಮ್ ನಿಮಗೆ 3 ಇಂಚ್ ಮೇಲಿದೆ ಸರ್ ನೀರಿದು. ದೊಡ್ಡ ಪೈಪಲ್ಲಿ ಓಡ್ತಾ ಇದೆ, 3 ಇಂಚ್ ಮೇಲಿದೆ ನೀರು. ಇದು ನೋಡಿ ಸರ್, ಇದು ಮುಂದೆ ಅವರು ಮನೆ ಮುಂದೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಮನೆ ಮಾತ್ರ ಒಳಗಡೆ ಸೂಪರ್ ಆಗಿದೆ ಸರ್, ತೋರಿಸ್ಕೊಡ್ತೀನಿ ಅದನ್ನು ನಿಮಗೆ. ನೋಡಿ ಸರ್, ಇದು ಪಿಸ್ಟನ್ ಥರ ಮಾಡ್ಕೊಂಡಿದ್ದಾರೆ ಮುಂದ್ಗಡೆ.
ಸಿಂಪಲಾಗಿ ಒಂದು ಸ್ಟೋರೇಜ್ ಥರ ಮಾಡ್ಕೊಂಡಿದ್ದಾರೆ. ಏನಾದ್ರು ಐಟಮ್ ಇಟ್ಕೊಳ್ಳೋಕ್ಕೆ, ಏನಾದ್ರು ಗೊಬ್ಬರ ಗಿಬ್ಬರ ಇದು ಏನಾದ್ರು ಇಟ್ಕೊಳ್ಳೋಕ್ಕೆ ಸಿಂಪಲಾಗಿ ಒಂದು ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಸರ್, ಇಲ್ಲೂ ಕೂಡ ಫಿಶ್ ಟ್ಯಾಂಕ್ ಮಾಡಿದ್ದಾರೆ. ಜಾಗ ಮಾತ್ರ ನಿಮ್ಗೆ ಒಳ್ಳೆ ಅದ್ಭುತ ಆಗಿರೋಂಥ ಜಾಗ ಸರ್, ತುಂಬ ಚೆನ್ನಾಗಿದೆ ಜಾಗ. ಒಂದು ಮಾಮೂಲಿ ಅವ್ರದ್ದು ಮನೆ ಜಮೀನ್ದು ಸಾಮಾನು ಇಟ್ಕೊಳ್ಳೋಕ್ಕೆ ಒಂದು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ನೋಡಿ ಸರ್, ಇದು ಲೇಬರ್ಗೆ ಇದು ಮಾಡಿದ್ದಾರೆ, ಮನೆ ಮಾಡಿದ್ದಾರೆ, ಲೇಬರ್ ಮನೆ ಇದು. ಒಂದು ಟಾಯ್ಲೆಟ್ ಮನೆ ಕೂಡ ಇದೆ. ಎಲ್ಲ ಥರ ಫೆಸಿಲಿಟಿ ಇದೆ ಸರ್ ನಿಮಗೆ. ನೋಡಿ, ಒಂದು ಸ್ವಲ್ಪ ನಾಟಿ ಕೋಳಿ ಕೂಡ ಸಾಕೊಂಡಿದ್ದಾರೆ. ನೋಡಿ ಸರ್, ಒಂದು ಲೇಬರ್ ಮನೆ, ಒಂದು 3 ಸೆಡ್ಗಳಿದೆ, ಲೇಬರ್ ಸೆಡ್ಡು. ನೋಡಿ ಸರ್, ಲೇಬರ್ಗೆ ಜಾಗ ಟೋಟಲಿ ಒಂದು 3 ರೂಮ್ಸ್ ಇದೆ ಸರ್, ಲೇಬರ್ ರೂಮ್ಸು. ಏನು ನೋಡ್ತಾ ಇದ್ದಾರೆ ಸರ್, ಇದು ಎಂಟ್ರೆನ್ಸ್ ಸರ್. ಇದು ಎಂಟ್ರೆನ್ಸ್, ಇದು ಅವರು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದಾರೆ, ತಾವರೆ ಹೂವು ಗಿಡಗಳು ಹಾಕೊಂಡಿದ್ದಾರೆ. ಇದೇ ನಿಮಗೆ ಜಮೀನೊಳಗಡೆ ಎಂಟ್ರೆನ್ಸು ಸರ್. ತುಂಬ ಚೆನ್ನಾಗಿರೋಂಥ ರೆಡಿ ಇರೋಂಥ ಫಾರ್ಮ್ ಲ್ಯಾಂಡ್ ಸರ್ ನಿಮಗೆ. ವಿಡಿಯೋನ ದಯವಿಟ್ಟು ಲಾಸ್ಟ್ವರೆಗೂ ನೋಡಿ. ಇಲ್ಲೊಂದು ಫಿಶ್ ಟ್ಯಾಂಕ್ ಮಾಡಿದ್ದಾರೆ. ಇದು ನಿಮ್ಗೆ ಇದೇನೇ ತೋರಿಸ್ತಾ ಇದ್ದೀನಿ ಸರ್, ನಿಮಗೆ ಡಾಂಬರಿಂದ ಇದು ಜಮೀನೊಳಗಡೆ ಎಂಟ್ರೆನ್ಸ್ ಬರೋಂಥ ಜಾಗ. ಇದೆಲ್ಲ ನಿಮಗೆ ಪಾರ್ಕಿಂಗ್ ಪ್ಲೇಸ್ ಸರ್. ಇದು ಮನೆನೂ ಒಳ್ಳೆ ಸೂಪರಾಗಿದೆ. ಇದು ಬಂದು ಓನರ್ ಹೌಸು ಸರ್. ಇದು ಅದು ಬಂದು ಲೇಬರ್ ಹೌಸ್ಗಳದು. ನೋಡಿ ಸರ್, ಅದೇನು ನೋಡ್ತಾ ಇದ್ದೀರಾ, ಅದೇ ಡಾಂಬರು. ಟೋಟಲಿ ಜಮೀನೊಳಗಡೆ ಒಂದು 20 CCTVಗಳು ಕೂಡ ಇದೆ ಸರ್ ಇದರಲ್ಲಿ. ನೋಡಿ ಸರ್, ಇಲ್ಲೇ CCTV. ಪದೇ ಪದೇ ಹೇಳ್ತಾ ಇದ್ದೀನಿ ಸರ್, ಇವರು ಡೈರೆಕ್ಟ್ ರಿಜಿಸ್ಟ್ರಿಗೆ ಇದ್ರೆ ಮಾತ್ರ ಕೊಡೋದು, ಅಗ್ರಿಮೆಂಟಿಗೆ ಕೊಡಲ್ಲ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಇರೋವಂಥ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಒಳಗಡೆ AC ಕೂಡ ಎಲ್ಲ ರೆಡಿ ಇದೆ. ಮನೆ ಒಳಗಡೆ ಚೆನ್ನಾಗಿದೆ. ನೋಡಿ ಸರ್, ಇಲ್ಲೇ CCTV ಹಾಕಿದ್ದಾರೆ. ಟೋಟಲ್ ನಿಮಗೆ ಒಂದು 20 CCTVಗಳು ಕೂಡ ಅಳವಡಿಸಿದ್ದಾರೆ ಸರ್ ಜಮೀನಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ವಾರ ಬಿಟ್ಟು ಬರ್ತದೆ, ಮತ್ತೊಂದು ವಾರ